ಬೆಂಗಳೂರಿನಲ್ಲಿ ಸಿಗುವಂತಹ ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆ. ಇದೇನ್ ಗುರು ಹೊಸದು ತರಕಾರಿನಲ್ಲಿ ವಿಷ? ಮೊನ್ನೆ ತಾನೇ ಗೌರ್ಮೆಂಟ್ ಅವ್ರು ಹೋಗ್ಬಿಟ್ಟು ಎಲ್ಲಾ ಕಡೆ ತರಕಾರಿಗಳು ಮಾಲ್ಗಳು ಅಲ್ಲಿಲ್ಲ ತಗೊಂಡೋಗ್ಬಿಟ್ಟು ಟೆಸ್ಟ್ ಮಾಡಿದಾಗ ಆ ತರಕಾರಿಲಿ ಬರೀ ಪಾಯ್ಸನಸ್ ಮೆಟಲ್ ಸಿಕ್ತಂತೆ ಗುರು. ಲೆಡ್ ಅದು ಇದು ಮಣ್ಣು ಮಸಿ. ನಾವು ತಿಂತಾರ ತರಕಾರಿ ವಿಷ ಅಂತಪ್ಪ. ನಾನ್ ವೆಜ್ ತಿನ್ನೋರ್ಗೆ ಕೋಳಿಗೆ ಇಂಜೆಕ್ಷನ್ ಕೊಟ್ಟಿ ಅದು ಆಲ್ರೆಡಿ ಗಬ್ಬೆ ಬರ್ಸ್ಕೂತಾವ್ರೆ. ಕುರಿ ಮಾಂಸ ಅದೆಲ್ಲೋ ಟ್ರೈನಿನ ತಗೊಬಂದ್ಬಿಟ್ಟು ಎಷ್ಟೋ ದಿವಸದ ಕೊಳ್ತಾಗಿರೋದನ್ನ ಕೊಡ್ತಾವ್ರೆ. ಮೊಟ್ಟೆ ಕೂಡ ಅಡಲ್ಟ್ರೇಟೆಡ್ ಮೊಟ್ಟೆ ಅಂತೆ. ಮತ್ತೆ ವೆಜ್ ಅಂತ ಬಂತು ಅಂದ್ರೆ ಇವಾಗ ತರಕಾರಿಲೂ ವಿಷ. ಅದರಿಂದ ಸ್ಲೋ ಆಗಿ ನಮ್ದು ಲಿವರು, ಕಿಡ್ನಿ, ಬ್ರೈನು ಎಲ್ಲಾದು ಕ್ಯಾನ್ಸರ್ ಹಂಗೆ ಸುಣ್ಣಾಗೋಗುತ್ತಂತೆ ನಮ್ಮ ಬಾಡಿ ಪಾರ್ಟ್ಸ್. ಎಲ್ಲಾ ಕಡೆನೂ ಪೆಸ್ಟಿಸೈಡ್ಸ್ ಹಾಕಿ ಮಣ್ಣಲ್ಲೂ ಕೆಮಿಕಲ್ ಹಾಕಿ ಕಂಪ್ಲೀಟ್ ತರಕಾರಿ ಎಲ್ಲಾನು ಸ್ಲೋ ಪಾಯ್ಸನ್ ಆಗಿ ಕುಂತೈತಂತೆ. ಅದ್ರ ಜೊತೆಗೆ ಆಪಲ್ ಮೇಲ್ಗಡೆ ಆಪಲ್ ಮಿಣ ಅಂತ ಮಿಂಚ್ಲಿ ಅಂತ ಅದ್ರ ಮೇಲೆ ಫುಲ್ ವ್ಯಾಕ್ಸ್, ಕ್ಯಾಂಡಲ್ ವ್ಯಾಕ್ಸ್, ಕಲ್ಲಂಗಡಿ ಹಣ್ಣು ಇನ್ನೂ ರೆಡ್ ಆಗಿರ್ಲಿ ಅಂದ್ಬಿಟ್ಟು ಅದಕ್ಕೆ ಈ ರೆಡ್ ಕಲರ್ ಇಂಜೆಕ್ಷನ್. ಬಾಳೆಹಣ್ಣು ಕೂಡ ಯೆಲ್ಲೋ ಕಲರ್ ಮಿಣ ಅಂತ ಮಿಂಚ್ಲಿ ಅಂತ ಅದೇನೋ ಇನ್ನೊಂದು ಕಾರ್ಬೈಡ್ ಅದೇನೋ ಹಾಕ್ತಾರಂತೆ ಕೆಮಿಕಲ್. ಇದೆಲ್ಲ ನೋಡ್ತಾ ಇದ್ರೆ ಏನ್ ಉಣ್ಣೋದು ಹೊಟ್ಟೆಗೆ? ಕತ್ತೆ ದುಡ್ದಂಗ್ ದುಡ್ದಿ ಪ್ರತಿಯೊಂದು ಐಟಮ್, ಸಂಬಳ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಪೆಟ್ರೋಲ್ ಆಗ್ಲಿ, ಗಾಡಿ ಆಗ್ಲಿ, ರೋಡ್ ಆಗ್ಲಿ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಕಟ್ಟಿ ಡಬಲ್ ಟ್ಯಾಕ್ಸ್ ಕಟ್ಟಿ ಅಷ್ಟೆಲ್ಲ ಕಟ್ಟಿದ ಮೇಲೂ ದಿನ ಬೆಳಗಾದ್ರೆ ಗುಂಡಿ ಒಳಗೆಲ್ಲ ಎಗರ್ಕೊಂಡು ಜಂಪ್ ಆಡ್ಕೊಂಡು ಬೆನ್ನೆಲ್ಲ ಮುರ್ಕೊಂಡು ಇರೋಬರ ಪೊಲ್ಯೂಷನ್ ಕುಡ್ಕೊಂಡು ಒದ್ದಾಡ್ಕೊಂಡು ಪೀಸ್ ಆಗಿ ಒಂದೆರಡು ತುತ್ತು ಊಟ ತಿನ್ನೋಣ ಅಂತ ಬಂದ್ರೆ ನನ್ನ ಮಗಂದ್ ಇವಾಗ ಅದರಲ್ಲೂ ಪಾಯ್ಸನ್. ದೊಡ್ಡವರಾದ್ರೆ ಸ್ಲೋ ಪಾಯ್ಸನ್. ಪಾಪ ಚಿಕ್ಕ ಮಕ್ಳು ಬ್ರೈನ್ ಸರಿಯಾಗಿ ಡೆವಲಪೇ ಆಗಲ್ಲ ಗುರು. ಈ ತರ ಆಗ್ಬಿಟ್ರೆ ಈ ತರ ಫುಡ್ ಅಲ್ಲಿ ನಾಶ ಆಗೋಗ್ತೀವಿ ಗುರು ಹಿಂಗೆ ಆಗ್ತಾ ಇದ್ರೆ.